ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಹೊಸ್ತಿಲಲ್ಲಿರುವಂತಹ ರಾಜ್ಯದ ಜನ ಸಾಲು ಸಾಲು ರಜೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಟ್ರಿಪ್ ಹೋಗೋದಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರಂತ ಅನಿಸುತ್ತೆ. ಹೀಗಾಗಿ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳತ್ತ ಜನಜಂಗುಳಿ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಇವತ್ತು ನಿನ್ನೆ ಎಲ್ಲ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಪರಿಣಾಮ ಏನು ಅಂದರೆ ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ಅಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗಿದೆ. ಹಾಸನದ ಟೋಲ್ ಬಳಿನೇ ಸಾಲುಗಟ್ಟಿ ವಾಹನಗಳು ನಿಂತಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರಂತೂ ಹೈರಾಣಾಗಿ ಹೋಗಿದ್ದಾರೆ. ಈ ಭಾಗದಲ್ಲಿ ನಿಮಗೆ ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಕ್ಯಾಮ್ರಾ ಪ್ಯಾನ್ ಮಾಡಿದಷ್ಟು ದೂರ ಕೂಡ ವಿಪರೀತವಾಗಿ ಟ್ರಾಫಿಕ್ ಕಾಣಿಸ್ತಾ ಇದೆ. ಎಲ್ಲ ಫ್ಯಾಮಿಲಿ ಸಮೇತ ಏಕಕಾಲಕ್ಕೆ ಬೆಂಗಳೂರಿನಿಂದ ಎಕ್ಸಿಟ್ ಬಯಸಿದ ಪರಿಣಾಮ ಲೋಡ್ ಬಂದು ಬಿದ್ದಿರೋದು ಇಲ್ಲಿ ಹಾಸನ ಭಾಗದಲ್ಲಿ. ಯಾಕಂದರೆ ಇಲ್ಲೇ ಚಿಕ್ಕಮಗಳೂರು, ಸಕಲೇಶಪುರ, ಮಂಗಳೂರು, ಉಡುಪಿ ಆಲ್ಮೋಸ್ಟ್ ಎಲ್ಲ ಪ್ರವಾಸಿ ತಾಣಗಳಿಗೆ ಇದೇ ಭಾಗದಿಂದ ಹೋಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಎಷ್ಟು ಕಿಲೋಮೀಟರ್ ರೇಡಿಯಸ್ ತನಕ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದೆ? ಕ್ಲಿಯರ್ ಆಗೋದಕ್ಕೆ ಎಷ್ಟು ಗಂಟೆಗಳು ಬೇಕಾಗ್ಬೋದು ಅಂತ ಏನು ಕ್ರಿಸ್ಮಸ್ ರಜೆ ಇರ್ಬೋದು ಹಾಗೂ ಇಯರ್ ಎಂಡ್ ಹಿನ್ನೆಲೆಯಲ್ಲಿ ಇಂದಿನಿಂದ ವಾಹನಗಳ ಸಂಖ್ಯೆ ಸಕಲೇಶಪುರದ ಮಲ್ನಾಡ್ ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳಂತಹ ಸುಬ್ರಹ್ಮಣ್ಯ, ಧರ್ಮಸ್ಥಳ ಈ ಕಡೆಗೆ ಹೋಗ್ತಕ್ಕಂತಹ ವಾಹನಗಳು, ಅದಲ್ಲದೆ ಸಾಲು ರಜೆಯಿಂದ ತಮ್ಮ ಊರುಗಳತ್ತ ಬರ್ತಕ್ಕಂತಹ ವಾಹನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿಂದ ಇಂದು ಬೆಳಗ್ಗೆಯಿಂದಲೂ ಸಹ ರಾಷ್ಟ್ರೀಯ ಹೆದ್ದಾರಿ 75 ಸಂಪೂರ್ಣವಾಗಿ ವಾಹನಗಳಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಟೋಲ್ ಗೇಟ್ ಏನಿರ್ತದೆ, ಈ ಟೋಲ್ ಗೇಟ್ ಬಳಿ ಸುಮಾರು 5 ರಿಂದ 6 ಕಿಲೋಮೀಟರ್ಗಳಷ್ಟು ವಾಹನಗಳು ನಿಂತಿರ್ತಕ್ಕಂಥದ್ದು. ಇದರಿಂದಾಗಿ ಟ್ರಾಫಿಕ್ ಜಾಮ್ ನಿಂದ ವಾಹನ ಸವಾರರಿರ್ಬೋದು, ಪ್ರಯಾಣಿಕರಿರ್ಬೋದು, ಇವರೆಲ್ಲರೂ ಸಹ ಸುಮಾರು ಒಂದು ಟೋಲ್ ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ನಿಲ್ಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಇಂದು ಬೆಳಗ್ಗೆಯಿಂದಲೂ ಸಹ ಇಲ್ಲಿವರೆಗೂ ಇನ್ನೂ ಸಹ ಸಂಪೂರ್ಣವಾಗಿ ವಾಹನ ದಟ್ಟಣೆ ಹೆಚ್ಚಾಗ್ತಲಿದೆ. ಯಾಕೆಂದ್ರೆ ಇಲ್ಲಿಂದ ನೇರವಾಗಿ ಶಿರಾಡಿ ಘಾಟ್ ಮಾರ್ಗವಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು, ಅಲ್ಲದೆ ಮಂಗಳೂರಿಗೆ ಹೋಗ್ಬೋದು, ಅಲ್ಲದೆ ಸಂಪೂರ್ಣವಾಗಿ ಆ ಕಡೆಯಿಂದಲೂ ಸಹ ವಾಹನಗಳ ದಟ್ಟಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಹಾಗಾಗಿ ಸಾಲು ರಜೆಯಿಂದ ಸಂಪೂರ್ಣವಾಗಿ ವಾಹನ ಸವಾರಿ ಕಡೆ ಹೊರಟಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 75 ಸುಮಾರು ಕುಣಿಗಲ್ನಿಂದ ಹಿಡಿದು ಸಕಲೇಶಪುರದ ಮಾರನಹಳ್ಳಿವರೆಗೂ ಸಹ ಇದೇ ರೀತಿಯ ಟ್ರಾಫಿಕ್ ಅನ್ನ ಕಾಣಬಹುದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಿರೋದ್ರಿಂದ ಪೊಲೀಸರು ಸಹ ಇದನ್ನ ನಿಯಂತ್ರಿಸಲು ಸಾಹಸವನ್ನೇ ಪಡಬೇಕಾಗಿದೆ. ಟೋಲ್ ಗೇಟ್ ಗಳ ಬಳಿ ಅಂತೂ ಅರ್ಧ ಗಂಟೆಗೆ ಹೆಚ್ಚು ಕಾಲ ವಾಹನಗಳು ಪಾಸ್ ಆಗ್ಬೇಕು. ಯಾಕೆಂದ್ರೆ ಎಲ್ಲವೂ ಸಹ ಅಲ್ಲಿ ಏನು ಕೆಲವರು ಫಾಸ್ಟ್ ಟ್ಯಾಗ್ ಹಾಕೊಂಡಿದ್ದಾರೆ, ಕೆಲವರು ಹಣವನ್ನ ಪಾವತಿಸಬೇಕು. ಹೀಗಾಗಿ ಅದು ಹೆಚ್ಚಿನ ಸಮಯವನ್ನ ಪಡೆದುಕೊಳ್ತಾ ಇದೆ. ಆದ್ರೂ ಸಹ ಅಲ್ಲಿ ಸಮಯವನ್ನ ಕಳೆದು ಆ ನಂತರ ಅವರು ಈಗ ಮುಂದೆ ಸಾಗ್ಬೇಕಾಗಿರ್ತಕ್ಕಂಥದ್ದು ಅಂತ. ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.